Hello students, good morning. So welcome to the first lesson, Romeo and Juliet. So ಈ ಲೆಸನ್ನ ಎರಡು ಸೆಕ್ಷನಲ್ಲಿ ಮಾಡೋಣ. ಸೊ ಫಸ್ಟ್ ಸೆಕ್ಷನಲ್ಲಿ let us discuss the background story before we start the line by line explanation. So keep your textbook with you and note down the points in your new king size book. So we are particularly discussing the lengthy answers through explanation. So in this Romeo and Juliet, we have two families discussed in the story. The two families are Capulets and Montagues. Both are rich family but are rivals. Rivals means they are strong enemies. They don't go to their parties or invite them. So the story begins with Romeo visiting Capulet's palace. So before that, Capulets have arranged a party where Romeo enters in disguise. Disguise means ವೇಷವನ್ನು ಬೇರೆ ರೂಪದಲ್ಲಿ ಧರಿಸಿ ರೋಮಿಯೋ ಎಂಟರ್ಸ್ ಕ್ಯಾಪುಲೆಟ್ಸ್ ಪ್ಯಾಲೇಸ್. ಯಾವ ಥರ ಅಂದರೆ ತಮ್ಮದು ಒರಿಜಿನಲ್ ಐಡೆಂಟಿಟಿ ರಿವೀಲ್ ಮಾಡೋದಿಲ್ಲ. ಯಾವ ಉದ್ದೇಶದಿಂದ ಎಂಟರ್ ಮಾಡೋದಂದರೆ ಹೀ ವಾಂಟ್ಸ್ ಟು ಸಿ ರೋಸಾಲಿನ್. ನಾವು ಹೂ ಇಸ್ ಶಿ, ಇವ್ರು ಯಾರು? ಓಕೆ, ನಾವು ರೋಸಾಲಿನ್ ಈಸ್ ಲವ್ ಆಫ್ ರೋಮಿಯೋ. ಸೊ ಸ್ಟಾರ್ಟಿಂಗಲ್ಲಿ ನಾವು ಏನು ನೋಡ್ತೀವಿ ಅಂದರೆ ರೋಮಿಯೋ ಈಸ್ ವೆರಿ ಮಚ್ ಇನ್ ಲವ್ ವಿತ್ ದಿಸ್ ಗರ್ಲ್ ರೋಸಾಲಿನ್. ರೋಸಾಲಿನ್ ರಿಲೇಷನ್ಶಿಪ್ ಏನಂದರೆ ರೋಸಾಲಿನ್ ಈಸ್ ನೀಸ್ ಆಫ್ ಕ್ಯಾಪುಲೆಟ್ಸ್. ನೀಸ್ ಅಂದರೆ ಕ್ಯಾಪುಲೆಟ್ಸ್ ಸಿಸ್ಟರ್ಸ್ ಡಾಟರ್. ಬಟ್ ರೋಸಾಲಿನ್ ಡಸ್ ನಾಟ್ ಹ್ಯಾವ್ ಎನಿ ಲವ್ ಫಾರ್ ರೋಮಿಯೋ. ಸೊ ಇದು ಏನಂತೀವಿ ನಾವು, ಇದು ಒನ್ ಸೈಡೆಡ್ ಲವ್ ಅಂತ ಹೇಳ್ತೀವಿ. ಸೊ ರೋಮಿಯೋ ವಾಂಟ್ಸ್ ಟು ಸಿ ರೋಸಾಲಿನ್. ಆ ಉದ್ದೇಶ ಸಲುವಾಗಿ ಹಿ ಎಂಟರ್ಸ್ ದಿ ಕ್ಯಾಪುಲೆಟ್ಸ್ ಪ್ಯಾಲೇಸ್. ಬಟ್ ವಾಟ್ ಹ್ಯಾಪನ್ಸ್? He sees Juliet on the dance floor. Okay. So, all of a sudden, ರೋಮಿಯೋ ರೋಸಾಲಿನ್ಗೆ ಬಂದಿದ್ದಾರೆ ನೋಡಲಿಕ್ಕೆ, ಆದರೆ ಸಡನ್ ಆಗಿ ಜೂಲಿಯಟ್ನ ಫೇಸ್ ಮಾಡ್ತಾರೆ. ಸೊ ಇಮಿಡಿಯೇಟ್ಲಿ ಇಲ್ಲಿ ನಾವು ನೋಡ್ತೀವಿ ರೋಮಿಯೋ ಎಕ್ಸ್ಪೀರಿಯನ್ಸಸ್ ಟ್ರೂ ಲವ್. ಸೊ ಟ್ರೂ ಲವ್ ಅಂದರೆ ಟ್ರೂ ಫೀಲಿಂಗ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಜೂಲಿಯಟ್ಗೆ ನೋಡಿದ ತಕ್ಷಣ. ಸೊ ಫಸ್ಟ್ ಟೈಮ್ ರೋಮಿಯೋ ನೋಡಿದ್ದು ಜೂಲಿಯಟ್ಗೆ ಆನ್ ದಿ ಡ್ಯಾನ್ಸ್ ಫ್ಲೋರ್. ಸೊ ಇಲ್ಲಿ ಬಂದಿದ್ದು ರೋಸಾಲಿನ್ಗೆ, ಆದರೆ ಹೀ ಮೆಟ್ ಜೂಲಿಯಟ್. ಸೊ ಇದೇನಾಯಿತು, ಬ್ಲೈಂಡ್ ಲವ್ ಆಯಿತು ಆ್ಯಂಡ್ ಲವ್ ಆ್ಯಟ್ ಫಸ್ಟ್ ಸೈಟ್ ಆಯಿತು. ಸೊ ಇಬ್ಬರ ಮಧ್ಯದಲ್ಲಿ ಅಟ್ರ್ಯಾಕ್ಷನ್ ನೋಡ್ತೀವಿ ನಾವು. ಸೊ ಅದಕ್ಕಿಂತ ಮುಂಚಿತವಾಗಿ ರೋಸಾಲಿನ್ ಜೊತೆ ಅವ್ರದ್ದು ಲವ್ ಏನಿತ್ತು, ಜಸ್ಟ್ ಒನ್ ಅಟ್ರಾಕ್ಷನ್ ಇತ್ತು, ಆಮೇಲೆ ಒನ್ ಸೈಡೆಡ್ ಇತ್ತು, ವೇರ್ ರೋಸಾಲಿನ್ ಡಿಡ್ ನಾಟ್ ಕೇರ್ ರೋಮಿಯೋ ಎಟ್ ಆಲ್. ಸೊ in the background, this is the story begins. So first time ಜೂಲಿಯಟ್ಗೆ ನೋಡಿದ ತಕ್ಷಣ ಆ ಏನು ಲೈನ್ಸ್ ಅದಾವಲ್ಲ, ದಟ್ ಈಸ್ ದ ಲೈನ್ಸ್ ಇನ್ ಯೋರ್
textbook. So we'll be looking to the next page of your lesson, where we see Romeo talking about Juliet's beauty in these lines. So I'll be explaining these lines line by line so that you can have also a note of the meanings to these words. So you can look at this background. He sees Juliet on the dance floor and is fascinated by her beauty. After the dance, he learns that she is the daughter of the Lord Capulet. So now who is Juliet? Juliet andre yaru? Juliet is none other than she is the daughter of Lord Capulet. So Lord Capulet avaru yaru? Lord Capulet is a person who arranges a dance party where Romeo enters in disguise. ಸೊ ತಮ್ಮ ಐಡೆಂಟಿಟಿನ ಹೈಡ್ ಮಾಡಿ ಅವರು ಈ ಪಾರ್ಟಿನಲ್ಲಿ ಎಂಟ್ರಿ ಮಾಡ್ತಾರೆ. ಆಮೇಲೆ ನಾವು ಏನು ನೋಡ್ತೀವಿ, ಈ ಇಬ್ಬರ ಮಧ್ಯದಲ್ಲಿ, ಸೊ ಯು ಹ್ಯಾವ್ ರಿಟನ್ ದೇರ್ ದೇ ಬಿಲಾಂಗ್ ಟು ಎನಿಮೀಸ್. ಬೋತ್ ಆರ್ ದೇ ಹೇಟ್ ಈಚ್ ಅದರ್ ಆ್ಯಂಡ್ ದೇರ್ ಇಸ್ ಸ್ಟ್ರಾಂಗ್ ರೈವಲ್ರಿ ಬಿಟ್ವೀನ್ ದ ಟು. ಸೊ ದ ಫಾಲೋಯಿಂಗ್ ಲೈನ್ಸ್, ವರ್ಸ್ ಅಂದರೆ ಲೈನ್ಸ್, ಎಕ್ಸ್ಪ್ರೆಸ್ ದ ಇಂಪ್ಲಿಸಿಟ್ ಅಂದರೆ ಸ್ಟ್ರಾಂಗ್ ಫೀಲಿಂಗ್ಸ್ ಫಾರ್ ಒನ್ ಅನದರ್ ಅಂದರೆ ರೋಮಿಯೋ ಆ್ಯಂಡ್ ಜೂಲಿಯಟ್. ಸೊ ದೀಸ್ ಆರ್ ದ ಲೈನ್ಸ್. ಸೊ ರೋಮಿಯೋ ಈ ಎಲ್ಲ ಲೈನ್ಸ್ನಲ್ಲಿ he is only the one person who is talking in these lines. ಜೂಲಿಯಟ್ ಅವ್ರದ್ದು ಯಾವುದು ಲೈನ್ಸ್ ಇಲ್ಲ ಇಲ್ಲಿ. ಸೊ ಈ ಲೈನ್ಸಲ್ಲಿ ನಾವು ಏನು ನೋಡ್ತೀವಿ, ರೋಮಿಯೋ ಈಸ್ ಡಿಸ್ಕ್ರೈಬಿಂಗ್ ಜೂಲಿಯಟ್ಸ್ ಬ್ಯೂಟಿ. ಸೊ ಅವ್ರ ಬ್ಯೂಟಿನ ಯಾವ ಥರ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಈ ಲೈನ್ಸಲ್ಲಿ ನಾವು ನೋಡ್ಬೋದು. ಸೊ ದ ಫಸ್ಟ್ ಲೈನ್, ಓ ಶಿ ಡಾತ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಶಿ ಡಸ್, ಡಾತ್ ಅಂದರೆ ಡಸ್, ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಟಾರ್ಚಸ್ ಅಂದರೆ ಈ ಪ್ಯಾಲೇಸ್ನಲ್ಲಿ ಯಾವ ಲ್ಯಾಂಪ್ಸ್ ಇರ್ತಾವಲ್ಲ, ಆ ಲ್ಯಾಂಪ್ಸ್ನ ಕಂಪ್ಯಾರಿಸನ್ ಮಾಡಿದ್ದಾರೆ. ಸೊ ದೇರ್ ಇಸ್ ಅ ಫಸ್ಟ್ ಕಂಪ್ಯಾರಿಸನ್ ಅಂದರೆ ಮೆಟಫರ್ ಅಂತ ಹೇಳ್ತೀವಿ. ಶಿ ಅಂದರೆ ಜೂಲಿಯಟ್. ಇಲ್ಲಿ ಜೂಲಿಯಟ್ ಈಸ್ ಕಂಪೇರ್ಡ್ ಟು ದಿ ಲ್ಯಾಂಪ್ಸ್ ದ್ಯಾಟ್ ಆರ್ ಪ್ರೆಸೆಂಟ್ ಇನ್ ದ ಪ್ಯಾಲೇಸ್. ಸೊ ಯಾವ ಥರ ಲ್ಯಾಂಪ್ಸ್ ಬ್ರೈಟ್ ಕಾಣ್ತವೆ ಆ ಥರನೇ ಈ ಬ್ಯೂಟಿ ಹೆಂಗಿದೆ ಅಂದರೆ, ಆ ಲ್ಯಾಂಪ್ಸ್ ಯಾಕೆ ಬ್ರೈಟ್ ಇದೆ ಅಂದರೆ ಜಸ್ಟ್ ಬಿಕಾಸ್ ಆಫ್ ದಿ ಬ್ಯೂಟಿ ಆಫ್ ಜೂಲಿಯಟ್. ಅದಕ್ಕೆ ಶಿ ಡಸ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ಸ್ ಆಫ್ ನೈಟ್. ಸೊ ಇಲ್ಲಿ ನೈಟ್ಗೆ ಕಂಪ್ಯಾರಿಸನೇ ಇದೆ. ಸೊ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಯಾವಾಗ ರೋಮಿಯೋ ಎಂಟ್ರಿ ಆಗುತ್ತೆ ಅಂದರೆ ಇಟ್ ಈಸ್ ಡ್ಯೂರಿಂಗ್ ದ ನೈಟ್. ಅದಕ್ಕೆ ನೈಟ್ಗೆ ಕಂಪ್ಯಾರಿಸನ್ ಇದೆ. ಚೀಕ್ಸ್ ಆಫ್ ನೈಟ್ ಅಂದರೆ ಇಲ್ಲಿ ಸ್ಟಾರ್ಸ್ಗೆ ರೆಫರೆನ್ಸ್ ಇದೆ. ಸೊ ಯಾವ ರೀತಿ ಸ್ಟಾರ್ಸ್ ವಿ ಕ್ಯಾನ್ ಸಿ ಇನ್ ದ ಸ್ಕೈ, ಇನ್ ದ್ಯಾಟ್ ವೇ ಜೂಲಿಯಟ್ ಈಸ್ ಬೀನ್ ಕಂಪೇರ್ಡ್ ಟು ದಿ ನೈಟ್ ಹಿಯರ್. Night means here refers to the stars. Cheek refers to the stars there. And the third line, as a rich jewel in an Ethiope's ear. Rich jewel andre she is like a diamond. Rich jewel refers to diamond. Ethiope's ear andre Ethiope's refers to a black woman. So black woman ಕಿವಿನಲ್ಲಿ ಡೈಮಂಡ್ ಹಾಕಿದ್ಮೇಲೆ ಯಾವುದು ಎತ್ತು ಕಾಣುತ್ತೆ ಹೇಳ್ರಿ, ಡೈಮಂಡ್ ಎತ್ತು ಕಾಣುತ್ತೆ ಆರ್ ದ ಬ್ಲ್ಯಾಕ್ ವುಮನ್. ಸೊ ಇಟ್ಸ್ ಡೆಫಿನೆಟ್ಲಿ ದ ಡೈಮಂಡ್. ಸೊ ಅದೇ ರೀತಿ ಶೀ ಈಸ್ ಲೈಕ್ ಅ ಡೈಮಂಡ್ ಇನ್ ಆನ್ Ethiope's ear. Ethiope's ear refers to a black lady, black African lady. ಬ್ಯೂಟಿ ಟೂ ರಿಚ್ ಫಾರ್ ಅಸ್ ಫಾರ್ ಅರ್ತ್ ಟು ಡಿಯರ್. ಸೊ ಬ್ಯೂಟಿ ಯಾವ ರೀತಿ ಇದೆ ಅಂದರೆ ಇಟ್ಸ್ ವೆರಿ ರಿಚ್. ರಿಚ್ ಮೀನ್ಸ್ ಇಷ್ಟು ಬ್ಯೂಟಿಫುಲ್ ಇದೆ ಅಂದರೆ ಆ ಭೂಮಿಗೆ ಒಂದು ದೊಡ್ಡ ಇದು ಇದೆ, ಎಕ್ಸ್ಪೆನ್ಸಿವ್ ಅಂದರೆ ಭಾಳ ಕಾಸ್ಟ್ಲಿ ಇದೆ. ಆ ಅರ್ತಿಗೆ ಈ ಬ್ಯೂಟಿನ ನೋಡಬೇಕಂದ್ರೆ ನಿಜವಾಗ್ಲೂ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ದಟ್ ಈಸ್ ವಾಟ್ ಹಿ ಈಸ್ ಟೆಲಿಂಗ್. ಸೊ ಶೋಸ್ ಅ ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಕ್ರೋಸ್. ಸೊ ಶಿ ಈಸ್ ಕಂಪೇರ್ಡ್ ಟು ಸ್ನೋವಿ ಡವ್. ಸ್ನೋವಿ ಡವ್ ಅಂದರೆ ಪಾರಿವಾಳ. ಶಿ ಈಸ್ ಕಂಪೇರ್ಡ್ ಟು ಅ ವೈಟ್ ಪಿಜನ್ ಅಂತ ಹೇಳ್ತೀವಿ. ಆ ಪಿಜನ್ನ ಯಾವ ರೀತಿ ವೈಟ್ ಯಾಕೆ ಕರೆದಿದ್ದಾರೆ ಅಂದರೆ
ಹರ್ ಬ್ಯೂಟಿ ಈಸ್ ವೆರಿ ಪ್ಯೂರ್, ಅದಕ್ಕೆ ಸ್ನೋವಿ ಡವ್ ಅಂತ ಕರೆದಿದ್ದಾರೆ. ಟ್ರೂಪಿಂಗ್ ವಿತ್ ಕ್ರೋಸ್, ವಿತ್ ಕ್ರೋಸ್ ಅಂದರೆ ಅವ್ರ ಜೊತೆ ಯಾರು ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಕ್ರೋಸ್ ಅಂತ ಕರೆದಿದ್ದಾರೆ. ಆ ಕ್ರೋಸ್ ಮಧ್ಯದಲ್ಲಿ ಜೂಲಿಯಟ್ ಈಸ್ ಓನ್ಲಿ ಅ ಡವ್ ಅಂದರೆ ಆ ಕ್ರೌಡ್ ಮಧ್ಯದಲ್ಲಿ ಜೂಲಿಯಟ್ ಈಸ್ ಬಿಕಮಿಂಗ್ ಮೋರ್ ಆ್ಯಸ್ ಅ ವೈಟ್ ಡವ್ ಆ್ಯಸ್ ಯಾಂಡರ್ ಲೇಡಿ ಓವರ್ ಹರ್ ಫೆಲೋ ಶೋಸ್. ಸೊ ಆ ಡೈರೆಕ್ಷನಲ್ಲಿ ಓವರ್ ದೇರ್ ಇವು ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ರೋಮಿಯೋ ಇಸ್ ಟೆಲಿಂಗ್ ಓವರ್ ದೇರ್ ಐ ಕ್ಯಾನ್ ಸಿ ಹರ್ ವಿತ್ ಹರ್ ಫೆಲೋಸ್ ಮೀನ್ಸ್ ವಿತ್ ಹರ್ ಫ್ರೆಂಡ್ಸ್, ಐ ಕ್ಯಾನ್ ಸಿ ಹರ್ ಇನ್ ದಟ್ ಡೈರೆಕ್ಷನ್. ಸೊ ಪೂರ್ತಿ ಡಾನ್ಸ್ ಮುಗಿದ ಮೇಲೆ ದ ಮೆಜರ್ ಡನ್, ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ಮೆಜರ್ ಡನ್ ಅಂದರೆ ಆಫ್ಟರ್ ದ ಡಾನ್ಸ್ ಈಸ್ ಕಂಪ್ಲೀಟೆಡ್ ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ಸೊ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅವ್ರಿಗೆ ಕಾಯ್ತೀವಿ ಅಂತ ಹೇಳ್ತಾರೆ ಅವರು. ಆ್ಯಂಡ್ ಟಚಿಂಗ್ ಹರ್, ಮತ್ತು ಮುಂದೆ ಏನು ಮಾಡಬೇಕಂತ ವಿಶ್ ಮಾಡ್ತಾರವರು. ರೋಮಿಯೋ ವಾಂಟ್ಸ್ ಟು ಟಚ್ ಹರ್ ಹ್ಯಾಂಡ್ಸ್, ಅವ್ರನ್ನ ಕೈಯನ್ನು ಮುಟ್ಟಿ ತಮ್ಮ ಕೈಯಿಂದ ಅವ್ರ ಕೈಗೆ ಏನಂತಾರೆ ಅವರು ರೂಡ್ ಹ್ಯಾಂಡ್ಸ್ ಅಂತ ಕರೀತಾರೆ. ಹಿ ಕಾಲ್ಸ್ ಹಿಸ್ ಓನ್ ಹ್ಯಾಂಡ್ಸ್ ಆಸ್ ರೂಡ್ ಹ್ಯಾಂಡ್ಸ್. ಸೊ ಇಮಿಡಿಯೇಟ್ಲಿ ಇಫ್ ಐ ಟಚ್ ಜೂಲಿಯಟ್ಸ್ ಹ್ಯಾಂಡ್ಸ್ ನನ್ನ ಕೈ ಏನಾಗುತ್ತೆ ಬ್ಲೆಸ್ಡ್ ಫೀಲಿಂಗ್ ಬರುತ್ತೆ ಅಂತ ಹೇಳ್ತಾರೆ. ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನಾವ್, ಈಗ ನನ್ನ ಲವ್ ಏನು ರೋಸಾಲಿನ್ಗೆ ಏನು ಬಂದಿದೆಯಲ್ಲನ ಆ ಲವ್ ನಿಜವಾಗ್ಲೂ ನಂದು ಟ್ರೂ ಲವ್ ಇಲ್ಲ ಅಂತ ಆ ಒಂದು ರಿಯಲೈಸೇಷನ್ ಬರುತ್ತೆ ಅವ್ರಿಗೆ. ಹಿ ಫೈನಲಿ ರಿಯಲೈಸಸ್, ಅದಕ್ಕೆ ತಮ್ಮ ಹಾರ್ಟಿಗೆ ಕ್ವಶನ್ ಮಾಡಿ ಡಿಡ್ ಮೈ ಹಾರ್ಟ್ ಟಿಲ್ ಲವ್ ನಾವ್ ಫಾರ್ ಐ ಸ್ವೇರ್ ಅಂದರೆ ಈಗ ನಿಜವಾಗ ಫೀಲಿಂಗ್ ಅವ್ರಿಗೆ ವ್ಯತ್ಯಾಸ ಮಾಡ್ತಾರವರು. ಟ್ರೂ ಲವ್ ಯಾವುದಿದೆ, ಫಾಲ್ಸ್ ಲವ್ ಯಾವುದಿದೆ. ಸೊ ಅವ್ರದ್ದು ಲವ್ ಫಾರ್ ರೋಸಾಲಿನ್ ವಾಸ್ ಓನ್ಲಿ ಎನ್ ಅಟ್ರಾಕ್ಷನ್, ವಾಸ್ ಓನ್ಲಿ ಎ ಫಾಲ್ಸ್ ಲವ್. ಆದರೆ ಟ್ರೂ ಲವ್ ಯಾರಿಗೆ ಇದೆ? ಮೈ ಟ್ರೂ ಫೀಲಿಂಗ್ಸ್ ಐ ಫೀಲ್ ಫಾರ್ ಜೂಲಿಯಟ್, ನಾಟ್ ಫಾರ್ ರೋಸಾಲಿನ್. ಸೊ ಆವಾಗ ಅವ್ರಿಗೆ ಏನು ಅನಿಸುತ್ತೆ, ಹಿ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ಸೊ ಹಿ ಸ್ಪೀಕ್ಸ್ ದ ಟ್ರೂತ್ ಹಿಯರ್. ದೇ ಆರ್ ಟೆಲಿಂಗ್ ದ್ಯಾಟ್ ಹಿ ಕ್ಯಾನ್ ನೆವರ್ ಫೀಲ್ ಸಚ್ ಟ್ರೂ ಎಕ್ಸ್ಪ್ರೆಷನ್, ಟ್ರೂ ಫೀಲಿಂಗ್ಸ್ ಫಾರ್ ಜೂಲಿಯಟ್ ಆ್ಯಂಡ್ ಹಿ ಹ್ಯಾಸ್ ನೆವರ್ ಎಕ್ಸ್ಪೀರಿಯನ್ಸ್ ಟಿಲ್ ದಿಸ್ ನೈಟ್ ಅಂದರೆ ಯಾವತ್ತೂ ಈ ಒಂಥ ಹೊಸ ಫೀಲಿಂಗ್, ಟ್ರೂ ಫೀಲಿಂಗ್ಸ್ ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತ ಈ ಮಾತನ್ನು ಕನ್ಕ್ಲೂಡ್ ಮಾಡ್ತಾರೆ. ಸೊ ದೀಸ್ ಲೈನ್ಸ್ ಆರ್ ಆಲ್ ಅಬೌಟ್ admiring Juliet's beauty. So in the next session we'll be discussing only the first lengthy answer. The question is, how does Romeo describe Juliet? ಸೊ ಆ ಮೀನಿಂಗ್ಸ್ ಜೊತೆ ನಿಮ್ಮನ್ನು ನೆಕ್ಸ್ಟ್ ನೋಟಲ್ಲಿ ನಿಮಗೆ ಒಂದು ಫ್ಲೋ ಚಾರ್ಟ್ ಹಾಕಿ ನೋಟ್ ಮೇಕಿಂಗ್ ಥ್ರೂ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಯು ಕ್ಯಾನ್ ಜಸ್ಟ್ ರೈಟ್ ಡೌನ್ ದೋಸ್ ಪಾಯಿಂಟ್ಸ್ ಆ್ಯಂಡ್ ಬಿ ರೆಡಿ ಫಾರ್ the lengthy answer. The first session here completes